ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡುತ್ತಾ ಆತ್ಮೀಕವಾಗಿ ಬೆಳೆಯುತ್ತಿರುವಿರಿ ಎಂದು ನಾವು ನಂಬಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕಳೆದ ಸುಮಾರು 65 ಕಾರ್ಯಕ್ರಮದಲ್ಲಿ ಸತ್ಯವೇದ ಅಧ್ಯಯನಕ್ಕೆ 10 ಮೂಲ ಸೂತ್ರಗಳು ಮತ್ತು ಆದಿಕಾಂಡ ಪುಸ್ತಕದ ಸಮಗ್ರ ಅಧ್ಯಯನ ಮಾಡಿ ಆತ್ಮೀಕ ಆಶೀರ್ವಾದ ಹೊಂದಿಕೊಂಡ ನಾವು ಇಂದಿನಿಂದ ಹೊಸ ಒಡಂಬಡಿಕೆಯಲ್ಲಿನ ಮೊದಲ ಪುಸ್ತಕವಾಗಿರುವ ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸಲಿರುವೆವು. ಮೊದಲು ನಾವು ಪೀಠಿಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ಮೂಲಕ ಸುವಾರ್ತೆಯ ಸತ್ಯವನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 10ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕದ ಅಧ್ಯಯನವನ್ನು ಮುಗಿಸಿದ್ದೇವೆ. ಬಹಳ ಅರ್ಥಪೂರ್ಣವಾದ ಆತ್ಮೀಯ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಪ್ರಿಯರೇ, ತಿಳಿಯದೇ ಇರುವ ವಿಷಯಗಳಿಗಾಗಿ ಚಿಂತಿಸದೆ ದೇವರು ತನ್ನ ವಾಕ್ಯದಲ್ಲಿ ನಮಗೆ ತಿಳಿಸಿದ ವಿಷಯಗಳಿಗಾಗಿ ಸಂತೋಷ ಪಡುತ್ತಾ ಆತನಿಗೆ ವಿಧೇಯರಾಗಿ ನಾವು ಜೀವಿಸೋಣ. ಇಂದಿನಿಂದ ನಾವು ಸತ್ಯವೇದದಲ್ಲಿನ ಹೊಸ ಒಡಂಬಡಿಕೆಯ ಭಾಗದಲ್ಲಿರುವ ಮೊದಲನೆಯ ಪುಸ್ತಕವಾಗಿರುವ ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 28 ಅಧ್ಯಾಯಗಳನ್ನು ಒಳಗೊಂಡಿರುವುದಾದರೂ ಅದು ಬಹು ಪ್ರಾಮುಖ್ಯವಾದ ಪುಸ್ತಕವಾಗಿದೆ. ನಿಜವಾಗಿ ನೋಡಿದರೆ ಆದಿಕಾಂಡ ಹಾಗೂ ಮತ್ತಾಯನ ಸುವಾರ್ತೆಗಳು ಸತ್ಯವೇದದ ಪ್ರಮುಖ ಪುಸ್ತಕಗಳಾಗಿವೆ. ನಾವು ಮತ್ತಾಯನ ಸುವಾರ್ತೆಯ ಅಧ್ಯಯನವನ್ನು ಕೈಗೆತ್ತಿಕೊಳ್ಳುವಾಗ ಹಳೆ ಹಾಗೂ ಹೊಸ ಒಡಂಬಡಿಕೆಗಳ ನಡುವಿನ ಸಂಬಂಧವನ್ನು ತಿಳಿಯಬೇಕಾಗಿದೆ. ಯಾಕಂದರೆ ಹೊಸ ಒಡಂಬಡಿಕೆಯನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಾದರೆ ಈ ನಡುವಣ 400 ವರ್ಷಗಳ ಅವಧಿಯ ಕುರಿತಾಗಿ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಪ್ರಿಯರೇ, ಇದು ನೆಹೆಮೀಯ ಮಲಾಕಿಯರ ಕಾಲಕ್ಕೂ ಬೆತ್ಲೆಹೇಮಿನಲ್ಲಿ ಯೇಸು ಕ್ರಿಸ್ತನು ಹುಟ್ಟಿದ ಕಾಲಕ್ಕೂ ನಡುವಣ ಅವಧಿಯಾಗಿದೆ. ಮಲಾಕಿಯನು ಪ್ರವಾದನೆ ನುಡಿದ ಬಳಿಕ ಪರಲೋಕವು ಮೌನವಾಗಿತ್ತು. ದೇವರು ಮೌನವಾಗಿದ್ದರಿಂದ ಈ 400 ವರ್ಷಗಳಲ್ಲಿ ಯಾವ ಸಂದೇಶವೂ ಬರಲಿಲ್ಲ. ಪಕ್ಕನೇ ಒಂದು ದಿನ ಪ್ರಾರ್ಥನೆಯ ಸಮಯದಲ್ಲಿ ಕರ್ತನ ದೂತನೊಬ್ಬನು ಇಳಿದು ಬಂದನು. ಆಗ ಯೆರೂಸಲೇಮಿನ ದೇವಾಲಯದ ವೇದಿಯ ಬಳಿ ಜಕರೀಯನೆಂಬ ಯಾಜಕನಿದ್ದನು. ಆ ದೂತನು ಕರ್ತನಾದ ಯೇಸುವಿನ ಮುಂದೂತನಾಗಿ ಬರಲಿರುವ ಸ್ನಾನಿಕನಾದ ಯೋಹಾನನ ಜನನವನ್ನು ಮುಂತಿಳಿಸಿದನು. ಪ್ರಿಯರೇ, ಮತ್ತಾಯನ ಸುವಾರ್ತೆಯಲ್ಲಿ ಈ ಸ್ನಾನಿಕನಾದ ಯೋಹಾನನು ಎಷ್ಟು ಮುಖ್ಯನೆಂಬುದನ್ನು ನಾವು ಮುಂದಕ್ಕೆ ನೋಡಲಿದ್ದೇವೆ. ಈ ನಡುವಣ 400 ವರ್ಷಗಳ ಅವಧಿ ಮೌನ ಕಾಲವಾಗಿದ್ದರೂ ಆ ಅವಧಿಯಲ್ಲಿ ಅನೇಕ ಘಟನೆಗಳು ನಡೆದಿರುತ್ತದೆ. ಈ ಜನರ ಚರಿತ್ರೆಯಲ್ಲಿ ಈ ಕಾಲವು ಬಹು ಆಸಕ್ತಿಕರವಾದದ್ದಾಗಿದ್ದು ಅನೇಕ ದುಃಖಕರ ಘಟನೆಗಳನ್ನು ಒಳಗೊಂಡಿದೆ. ಯಹೂದದ ಆಂತರಿಕ ಸ್ಥಿತಿಯಲ್ಲಿ ವಿಶೇಷ ಬದಲಾವಣೆಗಳುಂಟಾದವು. ಒಂದು ಹೊಸ ಸಂಸ್ಕೃತಿ, ಅನೇಕ ಸಂಸ್ಥೆಗಳು, ಅಪರಿಚಿತ ಸಂಘಟನೆಗಳು ಈ ಅವಧಿಯಲ್ಲಿ ಹುಟ್ಟಿಕೊಂಡವು. ಪ್ರಿಯರೇ, ಈ ಹೊಸ ಸಂಗತಿಗಳಲ್ಲಿ ಅನೇಕವು ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಕಂಡುಬರುತ್ತವೆ. ಹಳೆ ಹೊಸ ಒಡಂಬಡಿಕೆಗಳ ನಡುವಣ ಅವಧಿಯಲ್ಲಿ ಜಗತ್ತಿನ ಚರಿತ್ರೆಯು ಬಹು ವೇಗವಾಗಿ ಮುಂದುವರಿಯಿತು. ಚರಿತ್ರಕಾರರು ಬರೆದ ಇಸುವಿಗಳಲ್ಲಿ ವ್ಯತ್ಯಾಸಗಳಿರುವುದರಿಂದ ಇವುಗಳನ್ನು ನಿಖರವಾದದ್ದೆಂದು ತಿಳಿಯಬಾರದು. ಪ್ರಿಯರೇ, ಕ್ರಿಸ್ತಪೂರ್ವ 480ರಲ್ಲಿ ಪಾರಸಿಯ ರಾಜನಾದ ಅರ್ತಷಸ್ತನು ಗ್ರೀಕರನ್ನು ಥರ್ಮೋಫೈಲದಲ್ಲಿ ಸೋಲಿಸಿದನು. ಆದರೆ ಸಲಾಮಿಯ ಯುದ್ಧದಲ್ಲಿ ಸೋತು ಹೋದನು. ಒಂದು ಬಿರುಗಾಳಿಯ ಹೊಡೆತದಿಂದಾಗಿ ಅವನಿಗೆ ಈ ಸೋಲು ಉಂಟಾಯಿತು. ಇಲ್ಲಿಗೆ ಜಗತ್ತಿನ ಮೇಲಿನ ಪೂರ್ವಾತ್ಯರ ಪ್ರಾಬಲ್ಯ ಕೊನೆಗೊಂಡಿತು. ಕ್ರಿಸ್ತಪೂರ್ವ 333ರಲ್ಲಿ ದಾನಿಯೇಲ 8ರಲ್ಲಿ ತಿಳಿಸಲ್ಪಟ್ಟ ಟಗರು ಪಶ್ಚಿಮದಿಂದ ಹೊರಟು ಬಂದಿತು. ಇದು ಮಹಾಚಕ್ರವರ್ತಿಯಾದ ಅಲೆಕ್ಸಾಂಡರನೇ. ಅವನು ಗ್ರೀಕರನ್ನು ಒಟ್ಟುಗೂಡಿಸಿ ಇಸ್ಸಾಸ್ ಎಂಬಲ್ಲಿ ಪಾರಸಿಯರನ್ನು ಸೋಲಿಸಿದನು. ಕ್ರಿಸ್ತಪೂರ್ವ 332ರಲ್ಲಿ ಮಹಾ ಅಲೆಕ್ಸಾಂಡರನು ಯೆರೂಸಲೇಮಿಗೆ ಬಂದನು. ಅವನ ಕುರಿತಾಗಿ ದಾನಿಯೇಲನು ನುಡಿದ ಪ್ರವಾದನೆ ನೆರವೇರಲ್ಪಟ್ಟಿತು. ಅವನು ಯೆರೂಸಲೇಮನ್ನು ಉಳಿಸಿದನು. ಅವನು ಉಳಿಸಿದ ಕೆಲವೇ ಪಟ್ಟಣಗಳಲ್ಲಿ ಇದೂ ಒಂದಾಗಿತ್ತು.
ಮುಂದೆ ಕ್ರಿಸ್ತಪೂರ್ವ 323ರಲ್ಲಿ ಅಲೆಕ್ಸಾಂಡರನು ಪರ್ಷಿಯಾದಲ್ಲಿ ಸತ್ತನು. ಅವನು ತನ್ನ ಸಾಮ್ರಾಜ್ಯದ ಕೇಂದ್ರವನ್ನು ಅಲ್ಲಿಗೆ ಸ್ಥಳಾಂತರಿಸಬೇಕೆಂದಿದ್ದನು. ಅವನ ಪೂರ್ವ ಮತ್ತು ಪಶ್ಚಿಮ ಜಾಗತಿಕ ಸಾಮ್ರಾಜ್ಯವು ಅವನ 4 ಸೇನಾಪತಿಗಳಿಗೆ ಹಂಚಿಹೋಯಿತು. ಕ್ರಿಸ್ತಪೂರ್ವ 320ರಲ್ಲಿ ಟೊಲೆಮಿಸೋಟರನಿಂದ ಯೂದಾಯವು ಐಗುಪ್ತಕ್ಕೆ ಸೇರಿಸಲ್ಪಟ್ಟಿತು. ಪ್ರಿಯರೇ, ಕ್ರಿಸ್ತಪೂರ್ವ 312ರಲ್ಲಿ ಸೆಲೂಕಾಸನು ತನ್ನ ಹೆಸರಿನಲ್ಲಿ ಸಿರಿಯಾ ರಾಜ್ಯವನ್ನು ಸ್ಥಾಪಿಸಿದನು. ಅವನು ಯೂದಾಯವನ್ನು ವಶಪಡಿಸಿಕೊಳ್ಳಬೇಕೆಂದಿದ್ದನು. ಹೀಗೆ ಯೂದಾಯವು ಸಿರಿಯಾದ ಹಾಗೂ ಐಗುಪ್ತರ ನಡುವಣ ಯುದ್ಧ ಭೂಮಿಯಾಯಿತು. ಈ ಸಣ್ಣ ದೇಶವು ಬಫರ್ ರಾಜ್ಯವಾಯಿತು. ಕ್ರಿಸ್ತಪೂರ್ವ 203ರಲ್ಲಿ ಮಹಾ ಅಂತಿಯೋಕಸನು ಯೆರೂಸಲೇಮನ್ನು ವಶಪಡಿಸಿಕೊಂಡನು ಹಾಗೂ ಯೂದಾಯವು ಸಿರಿಯಾದ ಪ್ರಭಾವಕ್ಕೊಳಪಟ್ಟಿತು. ಕ್ರಿಸ್ತಪೂರ್ವ 170ರಲ್ಲಿ ಎಫೀಫೇನ ಅಂತಿಯೋಕಸನು ಯೆರೂಸಲೇಮನ್ನು ಹೊಕ್ಕು ದೇವಾಲಯವನ್ನು ಅಪವಿತ್ರಗೊಳಿಸಿದನು. ಇವನು ದಾನಿಯೇಲ 8ನೇ ಅಧ್ಯಾಯ 9ರಲ್ಲಿ ಚಿಕ್ಕ ಕೊಂಬು ಎಂದು ಹೇಳಲ್ಪಟ್ಟಿದ್ದಾನೆ. ಪ್ರಿಯರೇ, ಯಹೂದ್ಯರ ಚರಿತ್ರೆಯ ಸೀರೋ ಎಂಬ ಹೆಸರು ಇವನಿಗಿತ್ತು. ಪ್ರಿಯರೇ, ಕ್ರಿಸ್ತಪೂರ್ವ 166ರಲ್ಲಿ ಯೂದಾಯದ ಯಾಜಕನಾದ ಮತ್ತಾತಿಯನು ಸಿರಿಯಕ್ಕೆ ವಿರುದ್ಧವಾಗಿ ದಂಗೆ ಎದ್ದನು. ಇದು ಮಕ್ಕಾಬ್ಯರ ಆಳ್ವಿಕೆಯ ಪ್ರಾರಂಭವಾಗಿತ್ತು. ಈ ಕಾಲದಲ್ಲಿ ಇಸ್ರಾಯೇಲ್ ಜನಾಂಗವು ಅತಿ ಹೆಚ್ಚಿನ ಸಂಕಟಗಳನ್ನು ಅನುಭವಿಸಿತ್ತು. ಆದರೆ ಈ ಮಧ್ಯಂತರದಲ್ಲಿ ಅನುಭವಿಸಿದ್ದಷ್ಟು ವೀರೋಚಿತವಾಗಿರಲಿಲ್ಲ. ಯೂದ ಮಕ್ಕಾಬಿಯನೆಂಬವನು ಈ ದಂಗೆಯ ಮುಂದಾಳುವಾಗಿದ್ದನು. ಅವನ ಹೆಸರಿನ ಅರ್ಥ ಸುತ್ತಿಗೆ ಎಂದಾಗಿತ್ತು. ಪ್ರಿಯರೇ, ಕ್ರಿಸ್ತಪೂರ್ವ 63ರಲ್ಲಿ ರೋಮಾಯನಾದ ಪಾಂಪೆಯು ಯೆರೂಸಲೇಮನ್ನು ವಶಪಡಿಸಿಕೊಂಡನು. ಆಗ ಇಸ್ರಾಯೇಲ್ಯರು ಹೊಸ ಜಾಗತಿಕ ಶಕ್ತಿಯ ಅಧೀನಕ್ಕೊಳಗಾದರು. ಯೇಸುವಿನ ಜನನ ಕಾಲದಲ್ಲಿಯೂ ಹೊಸ ಒಡಂಬಡಿಕೆಯ ಕಾಲದಲ್ಲಿಯೂ ಅವರು ರೋಮ್ ಸರಕಾರದ ಅಧೀನದಲ್ಲಿದ್ದರು. ಕ್ರಿಸ್ತಪೂರ್ವ 40ರಲ್ಲಿ ರೋಮ್ ಆಧಿಪತ್ಯವು ಹೆರೋದನನ್ನು ಯೂದಾಯದ ರಾಜನನ್ನಾಗಿ ನೇಮಕ ಮಾಡಿತು. ಈತನಿಗಿಂತ ಹೆಚ್ಚು ಕ್ರೂರ ವ್ಯಕ್ತಿಯಾಗಲಿ ವಂಶವಾಗಲಿ ಬೇರೆ ಇರಲಿಲ್ಲ. ದುಷ್ಟರ ಆಳ್ವಿಕೆಗಳ ಕುರಿತಾಗಿ ನಾವು ಕೇಳಿರಬಹುದು, ಆದರೆ ಇವನು ಎಲ್ಲರನ್ನು ಮೀರಿಸಿದವನಾಗಿದ್ದನು. ಪ್ರಿಯರೇ, ಕ್ರಿಸ್ತಪೂರ್ವ 37ರಲ್ಲಿ ಹೆರೋದನು ಯೆರೂಸಲೇಮನ್ನು ವಶಪಡಿಸಿಕೊಂಡು ಯಾಜಕ ರಾಜರಲ್ಲಿ ಕೊನೆಯವನಾದ ಮಕ್ಕಾಬಿಯನಾದ ಅಂತಿಗೋನನ್ನು ಕೊಲ್ಲಿಸಿದನು. ಕ್ರಿಸ್ತಪೂರ್ವ 31ರಲ್ಲಿ ಅಗಸ್ತಸ್ ಕೈಸರನು ರೋಮನ್ನ ಚಕ್ರವರ್ತಿಯಾದನು. ಪ್ರಿಯರೇ, ಕ್ರಿಸ್ತಪೂರ್ವ 19ರಲ್ಲಿ ಹೆರೋದ್ಯ ದೇವಾಲಯವು ಕಟ್ಟಲ್ಪಡಲಾರಂಭವಾಯಿತು. ಕಟ್ಟಡದ ಕಾರ್ಯವು ಕರ್ತನ ಜನನ ಕಾಲದಲ್ಲಿಯೂ ಆ ಬಳಿಕದ ಹೊಸ ಒಡಂಬಡಿಕೆಯ ಕಾಲದಲ್ಲೂ ಮುಂದುವರೆದಿತ್ತು. ಕ್ರಿಸ್ತಪೂರ್ವ 4ರಲ್ಲಿ ಬೆತ್ಲೆಹೇಮಿನಲ್ಲಿ ಕರ್ತನಾದ ಯೇಸುವಿನ ಜನನವಾಯಿತು. ಈ 2 ಒಡಂಬಡಿಕೆಗಳ ನಡುವಣ ಅವಧಿಯಲ್ಲಿ ಯಹೂದ ರಾಜ್ಯದ ಆಂತರಿಕ ಜೀವಿತದಲ್ಲಿ ಅನೇಕ ಬದಲಾವಣೆಗಳಾದವು. ಬ್ಯಾಬಿಲೋನಿಗೆ ಸೆರೆಯಾಗಿ ಹೋದ ಬಳಿಕ ಅವರು ವಿಗ್ರಹಾರಾಧನೆಯಿಂದ ಧರ್ಮಶಾಸ್ತ್ರದ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡು ಧರ್ಮಶಾಸ್ತ್ರವನ್ನು ಅವರು ವಿಗ್ರಹದಂತೆ ಪೂಜಿಸತೊಡಗಿದರು. ದೈನಂದಿನ ಭಾಷೆಯಾದ ಇಬ್ರಿಯ ಭಾಷೆಯು ಅರಮಾಯ ಭಾಷೆಗೆ ತಿರುಗಿತು. ಆದರೆ ಸಭಾಮಂದಿರಗಳಲ್ಲಿ ಇಬ್ರಿಯ ಭಾಷೆಯೇ ಉಳಿದುಕೊಂಡಿತು. ಸೆರೆಯಿಂದ ಹಿಂತಿರುಗಿ ಬಂದ ಬಳಿಕ ಸಭಾಮಂದಿರದ ಸ್ಥಾಪನೆಯಾಗಿರಬೇಕು. ಪ್ರಿಯರೇ, ಯೂದಾಯದಲ್ಲಿಯೂ ಅವರು ಹೋದ ಇತರ ಕಡೆಗಳಲ್ಲಿಯೂ ಸಭಾಮಂದಿರವು ಅವರ ಜೀವಿತಗಳ ಕೇಂದ್ರ ಬಿಂದುವಾಗಿತ್ತು. ಮಾತ್ರವಲ್ಲದೆ ಹಳೆ ಒಡಂಬಡಿಕೆಯಲ್ಲಿ ಇಲ್ಲದಿದ್ದ ಕೆಲವು ಹೊಸ ಪಂಗಡಗಳು ಅವರಲ್ಲಿ ಹುಟ್ಟಿಕೊಂಡವು. ಅವು ಯಾವುದೆಂಬುದಾಗಿ ನೋಡೋಣ. ಮೊದಲನೆಯದು ಫರಿಸಾಯರು. ಇವರು ಬಹು ಪ್ರಭಾವಶಾಲಿಗಳಾಗಿದ್ದರು. ಇವರು ಬಾಹ್ಯ ಪ್ರಭಾವಗಳಿಂದ ಯಹೂದಿ ಆಚಾರಗಳನ್ನು ಕಾಪಾಡಿಕೊಳ್ಳುವವರಾಗಿ ಹುಟ್ಟಿಕೊಂಡರು. ಇವರು ರಾಜಕೀಯದಲ್ಲಿಯೂ ಪ್ರಭಾವ ಬೀರಿ ದಾವೀದನ ರಾಜ್ಯವನ್ನು ಪುನರ್ಸ್ಥಾಪಿಸುವ ಆಶೆ ಹೊಂದಿದ್ದರು. ಪ್ರಿಯರೇ, ಈ ದಿನಗಳಲ್ಲಿ ಅವರನ್ನು ದೈವಶಾಸ್ತ್ರೀಯವಾಗಿ ಮೂಲಭೂತವಾದಿಗಳೆಂದು ಕರೆಯಬಹುದು. ಎರಡನೇದಾಗಿ ಸದ್ದುಕಾಯರು. ಇವರು ಐಶ್ವರ್ಯವಂತರು, ಆಚಾರ ವಿಧಿಗಳಿಗೆ ವಿರೋಧವಾದವರೂ ಆಗಿದ್ದರು. ಈಗಿನ ದಿನಗಳಲ್ಲೂ ಇಂಥವರನ್ನು ಕಾಣುತ್ತೇವಲ್ಲವೇ? ಶ್ರೀಮಂತರು ಸಾಮಾನ್ಯವಾಗಿ ಆಚಾರ ವಿಧಿಗಳನ್ನು ಅಲಕ್ಷಿಸುತ್ತಾರಲ್ಲವೇ? ಅವರು ಕಾಣಿಕೆಗಳನ್ನು ಕೊಡುತ್ತಾರೆ, ಆದರೆ ತಮ್ಮ ಸಂಪತ್ತನ್ನು ಬಿಡಲಾರರು. ಸದ್ದುಕಾಯರು ಉದಾರ ದೈವತಾವಾದಿಗಳಾಗಿದ್ದರು, ಆತ್ಮಿಕವಾದದ್ದನ್ನು ಅಲಕ್ಷಿಸುತ್ತಿದ್ದರು. ಆದ್ದರಿಂದ ಅವರು ಫರಿಸಾಯರಿಗೆ ವಿರೋಧಿಗಳಾಗಿದ್ದರು. ಸದ್ದುಕಾಯರು ಗ್ರೀಕರಲ್ಲಿನ ಎಪಿಕ್ಯೂರಿಯವರಂತಿದ್ದರು.
ಅವರ ತತ್ವವು ನಾಳೆ ನಾವು ಸಾಯಲಿದ್ದೇವೆ, ಆದ್ದರಿಂದ ತಿನ್ನೋಣ, ಕುಡಿಯೋಣ, ಸಂಭ್ರಮ ಪಡೋಣ ಎಂಬುದಾಗಿತ್ತು. ಹೀಗೆ ಒಳ್ಳೆಯ ಜೀವಿತವನ್ನು ಅನುಭವಿಸಲು ಇಚ್ಛಿಸುತ್ತಿದ್ದರೂ ತಮ್ಮ ದೇಹದ ಇಚ್ಛೆಗಳನ್ನು ಪೂರೈಸುವುದರ ಮೂಲಕ ಅವುಗಳನ್ನು ಜಯಿಸಬಹುದೆಂದು ನೆನೆಸುತ್ತಿದ್ದರು. ದೇಹದ ಆಶೆಗಳನ್ನು ನಿಯಂತ್ರಿಸಬಾರದೆಂಬುದು ಅವರ ಅಭಿಪ್ರಾಯ. ಪ್ರಿಯರೇ, ಇಂಥ ಅನೇಕರು ಈ ದಿನಗಳಲ್ಲೂ ಇದ್ದಾರೆ. ಈ ತತ್ವವು ಅಂದಿನ ದಿನಗಳಲ್ಲೂ ಯಶಸ್ವಿಯಾಗಲಿಲ್ಲ, ಈಗಲೂ ಆಗಲಾರದು. ಮೂರನೇದಾಗಿ ಶಾಸ್ತ್ರಿಗಳು. ಇವರು ಧರ್ಮಶಾಸ್ತ್ರದ ಅರ್ಥ ವಿವರಿಸುವವರು. ಎಜ್ರನ ಕಾಲದಿಂದಲೂ ಇದ್ದವರು. ಇವರು ಧರ್ಮಶಾಸ್ತ್ರವನ್ನು ಅಕ್ಷರಶಃ ಪಾಲಿಸುವವರಾಗಿದ್ದು ಅದರ ನಿಜ ಉದ್ದೇಶವನ್ನು ಮರೆತವರಾಗಿದ್ದರು. ಹೆರೋದನು ತನ್ನ ರಾಜ್ಯದ ಶಾಸ್ತ್ರಿಗಳನ್ನು ಕರೆಸಿ ಅವರೊಡನೆ ಯೇಸು ಎಲ್ಲಿ ಹುಟ್ಟುವನೆಂದು ಕೇಳಿದಾಗ ಬೆತ್ಲೆಹೇಮಿನಲ್ಲಿಯೇ ಎಂದು ಹೇಳಿದರು. ಒಂದು ವೇಳೆ ಅವರು ಕೂಡಲೇ ಒಂಟೆಗಳನ್ನು ಹತ್ತಿ ಬೆತ್ಲೆಹೇಮಿಗೆ ಆತನನ್ನು ನೋಡಲು ಹೋಗಿರಬಹುದೆಂದು ನಾವು ಭಾವಿಸಿರಬಹುದು. ಆದರೆ ಅವರಿಗೆ ಆ ಆಸಕ್ತಿ ಇರಲಿಲ್ಲ. ಅವರಿಗೆ ಧರ್ಮಶಾಸ್ತ್ರದ ಹೇಳಿಕೆಗಳು ಮಾತ್ರ ಮುಖ್ಯವಾಗಿದ್ದವು. ಪ್ರಿಯರೇ, ಸತ್ಯವೇದದಿಂದ ಜ್ಞಾನವನ್ನು, ವಿವರಗಳನ್ನು ಮಾತ್ರ ತಿಳಿದುಕೊಂಡು ಅವುಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳದಿದ್ದರೆ ದೊಡ್ಡ ಅಪಾಯವಿದೆ. ಅಧ್ಯಯನದ ಮೂಲಕ ನಾವು ಸತ್ಯವೇದದ ಮೂಲ ಸತ್ಯಗಳನ್ನು ತಿಳಿದುಕೊಳ್ಳಬಹುದು, ಆದರೆ ಅದರ ದೈವಿಕ ಸತ್ಯಗಳು ನಮ್ಮ ಹೃದಯಕ್ಕೆ ನಾಟದಿದ್ದರೆ ಫಲವಿಲ್ಲ. ನಾಲ್ಕನೇದಾಗಿ ಹೆರೋದ್ಯರು. ಇವರು ರಾಜಕೀಯ ಪಕ್ಷದವರಾಗಿದ್ದರು. ಇವರು ಅಧಿಕಾರ ದಾಶೆ ಉಳ್ಳವರಾದದ್ದರಿಂದ ತಮ್ಮವರಾದ ಹೆರೋದ್ಯರನ್ನು ಅಧಿಕಾರದಲ್ಲಿರಿಸಿಕೊಳ್ಳಲು ಇಚ್ಛಿಸುತ್ತಿದ್ದರು. ಪ್ರಿಯರೇ, ಈ ಎರಡು ಒಡಂಬಡಿಕೆಗಳ ನಡುವಣ ಕಾಲದಲ್ಲಿ ದೇವರಿಂದ ಯಾವ ಪ್ರಕಟಣೆಗಳೂ ಬಾರದಿದ್ದರೂ ಸಾಹಿತ್ಯಿಕವಾಗಿ ತುಂಬ ಕಾರ್ಯ ನಡೆದಿತ್ತು. ಐಗುಪ್ತದ ಅಲೆಕ್ಸಾಂಡ್ರಿಯಾದಲ್ಲಿ ಹಳೆ ಒಡಂಬಡಿಕೆಯು ಗ್ರೀಕ್ ಭಾಷೆಗೆ ತರ್ಜಮೆಯಾಗಿತ್ತು. ಇದು ಸುಮಾರು ಕ್ರಿಸ್ತಪೂರ್ವ 285ರಿಂದ 247 ನಡುವೆ ಆಗಿತ್ತು. ಪ್ರತಿ ಇಸ್ರಾಯೇಲ್ ಕುಲದಿಂದ 6 ಮಂದಿಯಂತೆ ಈ ಕಾರ್ಯದಲ್ಲಿ ತೊಡಗಿದ್ದರು. ಆದ್ದರಿಂದ ಈ ಭಾಷಾಂತರಕ್ಕೆ ಸೆಪ್ಟುವಾಜಿಂಟ್ ಅಂದರೆ 70 ಎಂಬ ಹೆಸರಿತ್ತು. ಪೌಲನು, ನಮ್ಮ ಕರ್ತನಾದ ಯೇಸುವು ಈ ಭಾಷಾಂತರದ ಭಾಗಗಳನ್ನೇ ಉಪಯೋಗಿಸಿದ್ದರು. ಪ್ರಿಯ ವೀಕ್ಷಕರೇ, ಈ ಅವಧಿಯಲ್ಲೇ ಅಪೋಕ್ರಿಫದ ಪುಸ್ತಕಗಳು ಬರೆಯಲ್ಪಟ್ಟವು. ಈ 14 ಪುಸ್ತಕಗಳು ಯಾವ ಪ್ರೇರಣೆಯಿಂದಲೂ ಉಂಟಾಗಿರಲಿಲ್ಲ. ಸೊಲೊಮೋನನ ಹಾಡುಗಳು ಹಾಗೂ ಹಾನೋಕನ ಪುಸ್ತಕವೆಂಬ 2 ಹಳೆ ಒಡಂಬಡಿಕೆಯ ವ್ಯಕ್ತಿಗಳ ಹೆಸರಿನಲ್ಲಿದ್ದರೂ ಅದನ್ನು ಅವರೇ ಬರೆದಿದ್ದಾರೆಂಬುದಕ್ಕೆ ಯಾವ ಆಧಾರವೂ ಇರಲಿಲ್ಲ. ಪ್ರಿಯರೇ, ಈ ಕಾಲಾವಧಿಯು ದೇವರ ಮೌನವನ್ನು ಪ್ರತಿಬಿಂಬಿಸುತ್ತಿದ್ದರೂ ದೇವರು ಜಗತ್ತನ್ನು ಕ್ರಿಸ್ತನ ಬರೋಣಕ್ಕಾಗಿ ಸಿದ್ಧಪಡಿಸುತ್ತಿದ್ದನೆಂಬುದು ಸತ್ಯವಾದದ್ದಾಗಿತ್ತು. ಯಹೂದಿ ಜನಾಂಗ, ಗ್ರೀಕ್ ನಾಗರಿಕತೆ, ರೋಮ್ ಸಾಮ್ರಾಜ್ಯ ಹಾಗೂ ಅಸಹನೆಯಿಂದ ಕೂಡಿದ ಪೂರ್ವಾತ್ಯ ಜನಾಂಗಗಳು ಎಲ್ಲವೂ ರಕ್ಷಕನೊಬ್ಬನ ಆಗಮನಕ್ಕಾಗಿ ಸಿದ್ಧರಾಗುತ್ತಿದ್ದವು. ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ರಲ್ಲಿ ಬರೆದ ಕಾಲವು ಪರಿಪೂರ್ಣವಾಗುವುದರ ದೃಶ್ಯಾವಳಿಗಳನ್ನು ಸಿದ್ಧಪಡಿಸುತ್ತಿದ್ದರು. ಪ್ರೀತಿಯುಳ್ಳ ವೀಕ್ಷಕರೇ, ಮತ್ತಾಯನ ಸುವಾರ್ತೆ ಇದು ಇಸ್ರಾಯೇಲ್ ಜನಾಂಗಕ್ಕಾಗಿ ಬರೆಯಲ್ಪಟ್ಟದ್ದಾಗಿರುತ್ತದೆ. ಅದು ಮೊದಲಿಗೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಆ ದಿನಗಳ ಧಾರ್ಮಿಕ ವ್ಯಕ್ತಿಗಳನ್ನು ಉದ್ದೇಶಿಸಿದ್ದಾಗಿತ್ತು. ಮಾರ್ಕನ ಸುವಾರ್ತೆ ನೋಡುವಾಗ ಇದು ರೋಮನ್ನರನ್ನು ಉದ್ದೇಶಿಸಿದ್ದಾಗಿತ್ತು. ರೋಮಾಯನು ಕಾರ್ಯಶೀಲನಾದವನಾಗಿದ್ದು ಸರಕಾರಕ್ಕೆ ಕಾನೂನು ಕಟ್ಟಳೆಗಳು ಜಗತ್ತನ್ನು ನಿಯಂತ್ರಿಸಬಲ್ಲವು ಎಂದು ನಂಬಿದ್ದನು. ಈ ದಿನಗಳಲ್ಲೂ ಇಂಥದನ್ನು ನಂಬುವ ಅನೇಕರು ಇದ್ದಾರೆ. ಕಾನೂನು ಕಟ್ಟಳೆಗಳು ಬೇಕು, ನಿಜ, ಆದರೆ ಇವುಗಳಿಂದ ಮಾತ್ರವೇ ಲೋಕವನ್ನಾಳುವುದು ಅಸಾಧ್ಯವೆಂದು ರೋಮನ್ನರು ಬಹುಬೇಗನೆ ತಿಳಿದುಕೊಂಡರು. ಕಾನೂನು ಕಟ್ಟಳೆಗಳನ್ನು ಗೌರವಿಸಿ ಪಾಲಿಸಿದರೂ ತಮಗೆ ಪಾಪಗಳ ಕ್ಷಮೆ, ದೇವರ ದಯೆ, ಕೃಪೆಗಳನ್ನು ಕೊಡಬಲ್ಲ ಒಬ್ಬಾತನ ಅಗತ್ಯ ಲೋಕಕ್ಕಿತ್ತು. ಪ್ರಿಯರೇ, ಮಾರ್ಕನ ಸುವಾರ್ತೆಯು ರೋಮನ್ನರಿಗೆ ಪರಿಚಯಿಸಿದ ಈತನೇ ಕರ್ತನಾದ ಯೇಸು. ಲೂಕನ ಸುವಾರ್ತೆಯು ಯೋಚಿಸುವವರಾದ ಗ್ರೀಕರಿಗೆ ಬರೆದದ್ದಾಗಿತ್ತು. ಯೋಹಾನನ ಸುವಾರ್ತೆಯು ವಿಶ್ವಾಸಿಗಳಿಗೆ ನೇರವಾಗಿಯೂ ಆ ದಿನಗಳಲ್ಲಿ ನಿಗೂಢ ವಿಚಾರಗಳಿಂದ ಸುತ್ತುವರೆದು ಬಿಡುಗಡೆಗಾಗಿ ಮೊರೆಯಿಡುತ್ತಿದ್ದ ಪೂರ್ವಾತ್ಯರಿಗಾಗಿಯೂ ಬರೆಯಲ್ಪಟ್ಟದ್ದಾಗಿತ್ತು. ಪ್ರಿಯರೇ, ಈ ದಿನಗಳಲ್ಲಿಯೂ ಲೋಕವು ಬಿಡುಗಡೆ ಮಾಡುವವನಿಗಾಗಿ ಹಾತೊರೆಯುತ್ತಾ ಇದೆ. ಧಾರ್ಮಿಕ ವ್ಯಕ್ತಿಗೆ ಧರ್ಮದ ಅಗತ್ಯತೆಯಲ್ಲ, ಕ್ರಿಸ್ತನ ಅವಶ್ಯಕತೆ ಇದೆ.
ಶಕ್ತಿವಂತನಿಗೆ ತನ್ನನ್ನು ರಕ್ಷಿಸಲು ಸಮರ್ಥನಾದ ಒಬ್ಬಾತನ ಅಗತ್ಯವಿದೆ. ಯೋಚನಾ ಶಕ್ತಿಯುಳ್ಳ ಆತನಿಗೆ ತನ್ನೆಲ್ಲ ಮಾನಸಿಕ ಆತ್ಮಿಕ ಕೊರತೆಗಳನ್ನು ನೀಗಿಸಬಲ್ಲ ಒಬ್ಬಾತನ ಅಗತ್ಯವಿದೆ. ಖಂಡಿತವಾಗಿಯೂ ದರಿದ್ರನಾದವನು ತನ್ನನ್ನು ರಕ್ಷಿಸುವ ಮಾತ್ರವಲ್ಲದೆ ದೇವರಿಗಾಗಿ ಜೀವಿಸಲು ಸಹಾಯ ಮಾಡುವವನ ಅಗತ್ಯವುಳ್ಳವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಮತ್ತಾಯನ ಸುವಾರ್ತೆಯು ಒಬ್ಬ ಸುಂಕದವನಿಂದ ಬರೆಯಲ್ಪಟ್ಟದ್ದು. ಈತನ ಮೇಲೆ ಕರ್ತನಾದ ಯೇಸು ತನ್ನ ಹಸ್ತವನ್ನು ನಿರ್ದಿಷ್ಟವಾಗಿ ಹಾಕಿದ್ದನು. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 9ನೇ ವಚನವನ್ನು ನೋಡ್ರಿ. ಅವನು ಕರ್ತನಾದ ಯೇಸುವನ್ನು ಹಿಂಬಾಲಿಸಿದ ಶಿಷ್ಯರಲ್ಲೇ ಒಬ್ಬನಾಗಿದ್ದನು. ಹಿಂದಿನ ಸಭಾಪಿತೃಗಳು ಒಪ್ಪಿಕೊಳ್ಳುವಂತೆ ಮತ್ತಾಯನು ಈ ಪುಸ್ತಕವನ್ನು ಮೂಲತಃ ಇಬ್ರಿಯ ಭಾಷೆಯಲ್ಲಿ ಧಾರ್ಮಿಕ ಜನರಾದ ಇಸ್ರಾಯೇಲ್ ಜನಾಂಗದವರಿಗಾಗಿ ಬರೆದನು. ಎಲ್ಲ ಹಿನ್ನೆಲೆಗಳನ್ನು ತಿಳಿಸುವುದಕ್ಕೆ ಸಮಯ ಸಾಕಾಗದು. ಆದರೆ ಕ್ರಿಸ್ತನ ಬರೋಣಕ್ಕಾಗಿ ದೇವರು ಈ ಇಡೀ ಜನಾಂಗವನ್ನು ಸಿದ್ಧಪಡಿಸಿದ್ದನು ಮತ್ತು ಯೇಸು ತಾನೇ ಹೇಳಿದಂತೆ ಈತನು ಇಸ್ರಾಯೇಲ್ಯರಿಗಾಗಿಯೇ ಬಂದವನು. ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ ಎಂಬುದಾಗಿ. ಪ್ರಿಯರೇ, ಒಬ್ಬ ಪ್ರಸಿದ್ಧ ಜರ್ಮನ್ ಚರಿತ್ರಕಾರನು ಹೇಳಿದಂತೆ ದೇವರು ಇಸ್ರಾಯೇಲ್ಯರೊಳಗಿಂದ ಲೋಕರಕ್ಷಕರನ್ನು ಬರಮಾಡಿದನು ಮತ್ತು ನಾಶನ ಮಾರ್ಗದಲ್ಲಿದ್ದು ರಕ್ಷಣೆಯ ಅಗತ್ಯತೆಯುಳ್ಳವರಿಗಾಗಿ ಆತನನ್ನು ಕಳುಹಿಸಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ಪುಸ್ತಕವು ಹಳೆ ಒಡಂಬಡಿಕೆಯೊಂದಿಗೆ ಹೆಚ್ಚಿನ ಸಂಬಂಧ ಹೊಂದಿದ್ದು ಬೇರೆಲ್ಲ ಪುಸ್ತಕಗಳಿಗಿಂತ ಹೆಚ್ಚು ಹಳೆ ಒಡಂಬಡಿಕೆಯ ಪ್ರಸ್ತಾವನೆಗಳನ್ನು ತಿಳಿಸುತ್ತದೆ. ಆದ್ದರಿಂದ ಇದು ಒಂದು ಪ್ರಾಮುಖ್ಯ ಪುಸ್ತಕವಾಗಿದೆ. ಇದು ಸ್ವಾಭಾವಿಕವಾದದ್ದು, ಯಾಕಂದರೆ ಅದು ಪ್ರಥಮತಃ ಯಹೂದ್ಯರಿಗಾಗಿ ಬರೆಯಲ್ಪಟ್ಟಿದ್ದು. ಆದರೆ ಇದು ಮುಂದೆ ಇತರೆಲ್ಲ ಪುಸ್ತಕಗಳಿಗಿಂತಲೂ ಹೊಸ ಒಡಂಬಡಿಕೆಯೊಳಕ್ಕೆ ಇಳಿಯುತ್ತದೆ. ಉದಾಹರಣೆಗೆ, ಇತರ ಯಾವ ಸುವಾರ್ಥ ಬರಹಗಾರನು ಸಭೆಯ ಹೆಸರೆತ್ತುವುದಿಲ್ಲ. ಮತ್ತಾಯನು ನಮ್ಮ ಕರ್ತನ ಮಾತನ್ನು ಹೀಗೆ ಬರೆದಿದ್ದಾನೆ. ಹೇಗೆಂದರೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ, ಈ ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಎಂಬುದು. ಪ್ರಿಯರೇ, ಫ್ರೆಂಚ್ ಟೀಕಾಕಾರನಾದ ರೇನಾನ್ ಕೂಡ ಹೀಗೆ ಹೇಳುತ್ತಾನೆ. ಏನೆಂದರೆ, ಇದು ಕ್ರೈಸ್ತತ್ವದ ಅತಿ ಪ್ರಾಮುಖ್ಯ ಗ್ರಂಥವಾಗಿದೆ. ಇಷ್ಟು ವಿಶೇಷವಾದ ಪುಸ್ತಕ ಈ ಹಿಂದೆ ಎಂದೂ ಬರೆಯಲ್ಪಟ್ಟಿಲ್ಲ ಎಂದು. ಅವರಿಂದ ಇಂಥ ಮಾತೊಂದು ಬರುವುದು ಎಷ್ಟು ಆಶ್ಚರ್ಯಕರ. ಮೂಲಭೂತ ಇಸ್ರಾಯೇಲ್ಯರಿಗಾಗಿ ಈ ಸುವಾರ್ತೆಯನ್ನು ಬರೆಯಲು ಪರಿವರ್ತನೆ ಹೊಂದಿದ ಸುಂಕದವನನ್ನು ದೇವರಾತ್ಮನೇ ಆರಿಸಿದ್ದಾನೆ. ಪ್ರಿಯರೇ, ಮತ್ತಾಯನ ಸುವಾರ್ತೆಯು ದೇವರ ಯೋಜನೆಯನ್ನು ಪ್ರಕಟಿಸುತ್ತದೆ. ದೇವರ ರಾಜ್ಯ ಎಂಬ ಶಬ್ದ ಈ ಸುವಾರ್ತೆಯಲ್ಲಿ ಕಾಣಿಸುವ ವಿಶೇಷ ಶಬ್ದ. 32 ಬಾರಿ ಹೇಳಲ್ಪಟ್ಟಿದೆ. ರಾಜ್ಯ ಎಂಬ ಶಬ್ದ 50 ಬಾರಿ ಹೇಳಿಯದೆ. ಪ್ರಿಯರೇ, ಪರಲೋಕ ರಾಜ್ಯ ಎಂಬ ಶಬ್ದಕ್ಕೆ ಈ ಸುವಾರ್ತೆಯಲ್ಲಿ ಹಾಗೂ ಸತ್ಯವೇದದಲ್ಲಿ ಯಾವ ಅರ್ಥಗಳಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಅಗತ್ಯ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ತಿಳಿಸುತ್ತೇನೆ. ಅದೇನೆಂದರೆ, ರಾಜ್ಯ ಹಾಗೂ ಸಭೆ ಎರಡೂ ಒಂದೇ ಅಲ್ಲ. ಅವು ಸಮಾನಾರ್ಥಕ ಪದಗಳೂ ಅಲ್ಲ. ಸಭೆಯು ರಾಜ್ಯದೊಳಗಿದ್ದರೂ ಅವೆರಡಕ್ಕೂ ತುಂಬ ವ್ಯತ್ಯಾಸವಿರುತ್ತದೆ. ಅದರಂತೆಯೇ ಸಭೆಯು ರಾಜ್ಯದೊಳಗಿದೆ. ಆದರೆ ಸರಳವಾಗಿ ಹೇಳುವುದಾದರೆ ಪರಲೋಕ ರಾಜ್ಯವೆಂದರೆ ಭೂಮಿಯ ಮೇಲೆ ಪರಲೋಕದ ಆಡಳಿತವೆಂದಾಗುತ್ತದೆ. ಈ ರಾಜ್ಯದಲ್ಲಿ ಸಭೆಯು ಇರುತ್ತದೆ. ಆದರೆ ದೈವಶಾಸ್ತ್ರಜ್ಞರು ಈ ವಿಚಾರಗಳನ್ನು ಗೊಜಲಾಗಿ ಮಾಡಿರುತ್ತಾರೆ. ಪ್ರಿಯ ವೀಕ್ಷಕರೇ, ಈ ಸುವಾರ್ತೆಯ ಮುಖ್ಯ ಪ್ರಸ್ತಾಪ ಪರಲೋಕ ರಾಜ್ಯವಾಗಿದೆ. ಭೂಮಿಯ ಮೇಲೆ ಈ ರಾಜ್ಯವನ್ನು ಸ್ಥಾಪಿಸುವಾತನು ಕರ್ತನಾದ ಯೇಸುವೆ. ರಾಜ್ಯವು ಅತೀ ಪ್ರಾಮುಖ್ಯವಾಗಿದೆ. ಮತ್ತಾಯನ ಸುವಾರ್ತೆಯಲ್ಲಿ ಈ ರಾಜ್ಯದ ಕುರಿತಾದ 3 ಪ್ರಸ್ತಾಪಗಳಿರುತ್ತವೆ. ಅವುಗಳಲ್ಲಿ ಪರ್ವತ ಪ್ರಸಂಗ, ಇದು ಆ ರಾಜ್ಯದ ಕಾನೂನು ಸೂತ್ರ. ಆ ದಿನದಲ್ಲಿ ಸ್ಥಾಪಿಸಲ್ಪಡುವ ಕಾನೂನುಗಳ ಒಂದು ಪಾರ್ಶ್ವನೋಟ ಮಾತ್ರ ಇಲ್ಲಿದೆ ಎಂದು ನಾನು ನೆನೆಸುತ್ತೇನೆ. ಗೂಢಾರ್ಥಗಳ ಸಾಮ್ಯಗಳು. 13ನೇ ಅಧ್ಯಾಯದಲ್ಲಿರುವ ಈ ಸಾಮ್ಯಗಳು ರಾಜ್ಯದ ಕುರಿತಾಗಿವೆ. ಪರಲೋಕ ರಾಜ್ಯವು ಒಬ್ಬ ಬಿತ್ತುವವನಂತೆ, ಸಾಸಿವೆ ಕಾಳಿನಂತೆ ಎಂಬಿತ್ಯಾದಿಯಾಗಿ ಕರ್ತನು ಹೇಳಿರುತ್ತಾನೆ. ಎಣ್ಣೆ ಮರಗಳ ತೋಟದಲ್ಲಿನ ಸಂಭಾಷಣೆ. ಈ ಭೂಮಿಯ ಮೇಲೆ ಈ ರಾಜ್ಯ ಸ್ಥಾಪಿಸಲ್ಪಡುವ ಕುರಿತಾಗಿ ಎದುರು ನೋಡುವುದನ್ನು ಇದು ತಿಳಿಸುತ್ತದೆ. ಪ್ರಿಯ ವೀಕ್ಷಕರೇ, ಮತ್ತಾಯನ ಸುವಾರ್ತೆಯಲ್ಲಿ
ಪರಲೋಕ ರಾಜ್ಯವು ಮುಂದುವರಿಯುತ್ತಾ ಹೋಗುವ ಒಂದು ಸಂಗತಿಯಾಗಿದೆ. ಇದನ್ನು ನಾವು ಸರಿಯಾಗಿ ಗಮನಿಸಬೇಕಾಗಿದೆ. ಈ ಸುವಾರ್ತೆಯಲ್ಲಿರುವ ಈ ಚಲನೆಯನ್ನು ನಾವು ಗಮನಿಸದೇ ಹೋದರೆ ನಾವು ಇಡೀ ಸುವಾರ್ತೆಯನ್ನೇ ಗಮನಿಸದಂತಾಗುತ್ತದೆ. ರಾಜ್ಯ ಮಾರ್ಗದಲ್ಲಿನ ತಿರುವುಗಳನ್ನು ನಾವು ಕಾಣದಂತೆ ಇರುವುದಕ್ಕೆ ಸಮಾನಾಗಿದೆ. ಹಾಗಿದ್ದಲ್ಲಿ ನಾವು ಅಪಾಯಕ್ಕೊಳಗಾಗುತ್ತೇವೆ. ಆದ್ದರಿಂದ ನಾವು ಯಾವುದನ್ನೂ ಕಳಕೊಳ್ಳದಂತೆ ಎಚ್ಚರವಾಗಿರಬೇಕು. ಪ್ರಿಯರೇ, ಈ ಸುವಾರ್ತೆಯು ಹೆಚ್ಚು ಕಡಿಮೆ ಆದಿಕಾಂಡ ಪುಸ್ತಕದಂತೆಯೇ ಇದೆ. ಸತ್ಯವೇದದ ಈ 2 ಅತಿ ಮುಖ್ಯ ಪುಸ್ತಕಗಳನ್ನು ಸರಿಯಾಗಿ ತಿಳಿದುಕೊಂಡರೆ ಮಾತ್ರ ಮುಂದಕ್ಕೆ ಸಾಗುವುದು ಸುಲಭವಾದೀತು. ನಾನು ಆತನಿಗೆ ಹೇಳಲು ಎಷ್ಟಿರುತ್ತದೋ ಗೊತ್ತಿಲ್ಲ, ಆದರೆ ಆತನು ನಮಗೆ ತಿಳಿಸಬೇಕಾದದ್ದು ತುಂಬ ಇರುತ್ತದೆ. ಈ ಅಧ್ಯಾಯಗಳಲ್ಲಿನ ಮುಂದುವರಿಯುವಿಕೆಯನ್ನು ನೀವು ಚೆನ್ನಾಗಿ ಗಮನಿಸಬೇಕೆಂದು ನಾನು ಹೇಳಬಯಸುತ್ತೇನೆ. ಪ್ರಿಯರೇ, ಈಗ ಈ ಪುಸ್ತಕವನ್ನು ಅಧ್ಯಾಯಗಳ ಭಾಗವಾಗಿ ವಿಂಗಡಿಸೋಣ. ನಾನು ಒಂದು ವಿಶೇಷ ವಿಭಾಗ ರೀತಿಯನ್ನು ಉಪಯೋಗಿಸಿರುತ್ತೇನೆ, ಆದರೆ ಅದು ನಮ್ಮ ಧ್ಯಾನಕ್ಕೆ ಸಹಾಯಕವಾಗಬಹುದೆಂದು ನೆನೆಸುತ್ತೇನೆ. ಸತ್ಯವೇದವನ್ನು ತಿಳಿಯಬೇಕಾದರೆ ಮತ್ತಾಯನ ಸುವಾರ್ತೆಯನ್ನು ತಿಳುಕೊಳ್ಳುವುದು ಒಳ್ಳೆಯದು. 1ನೇದು ರಾಜನ ವ್ಯಕ್ತಿತ್ವ, ಅಧ್ಯಾಯ 1 ಮತ್ತು 2. 2ನೇದು ರಾಜನ ಸಿದ್ಧಗೊಳಿಸುವಿಕೆ, ಅಧ್ಯಾಯ 3 1ನೇ ವಚನದಿಂದ 4ನೇ ಅಧ್ಯಾಯ 16ನೇ ವಚನದವರೆಗೆ. 3ನೇದು ರಾಜನನ್ನು ಪ್ರಸಿದ್ಧಪಡಿಸುವಿಕೆ, ಅಧ್ಯಾಯ 4 17ರಿಂದ 9ನೇ ಅಧ್ಯಾಯ 35ನೇ ವಚನದವರೆಗೆ. 4ನೇದು ರಾಜನ ಕಾರ್ಯಕ್ರಮ, ಅಧ್ಯಾಯ 9 36ನೇ ವಚನದಿಂದ 16ನೇ ಅಧ್ಯಾಯ 20ನೇ ವಚನದವರೆಗೆ. 5ನೇದು ರಾಜನ ಶ್ರಮೆಗಳು, ಅಧ್ಯಾಯ 21ರಿಂದ 27ನೇ ಅಧ್ಯಾಯ 66ನೇ ವಚನದವರೆಗೆ. 6ನೇದು ರಾಜನ ಶಕ್ತಿ, ಅಧ್ಯಾಯ 28. ಪ್ರಿಯ ವೀಕ್ಷಕರೇ, ಮುಂದುವರೆದು ನಾವು ಅಧ್ಯಾಯಗಳ ಸಾರಾಂಶವನ್ನು ನೋಡೋಣ. 1ನೇದು ಯೇಸುವಿನ ಕನ್ಯೆಯ ಜನನದ ವಂಶಾವಳಿ ಮತ್ತು ದಾಖಲೆ. 2ನೇದು ಜ್ಞಾನಿಗಳ ಭೇಟಿ, ಐಗುಪ್ತಕ್ಕೆ ಹೋದದ್ದು, ನಜರೇತಿಗೆ ಹಿಂತಿರುಗಿದ್ದು. 3ನೇದು ರಾಜನ ಪೂರ್ವಗಾಮಿಯಾದ ಸ್ನಾನಿಕ ಯೋಹಾನನು ರಾಜ್ಯವನ್ನು ಘೋಷಿಸುತ್ತಾನೆ ಮತ್ತು ರಾಜನಾದ ಯೇಸುವಿಗೆ ದೀಕ್ಷಾಸ್ನಾನ ಮಾಡುತ್ತಾನೆ. 4ನೇದು ಅಡವಿಯಲ್ಲಿ ರಾಜನ ಪರೀಕ್ಷೆ, ಕಪೆರ್ನೌಮಿನಲ್ಲಿ ಸಾರ್ವಜನಿಕ ಸೇವೆಯನ್ನು ಪ್ರಾರಂಭಿಸುತ್ತಾನೆ, ಶಿಷ್ಯರನ್ನು ಕರೆಯುತ್ತಾನೆ. 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಪರ್ವತ ಪ್ರಸಂಗ. ಅದರಲ್ಲಿ 1 ರಾಜ್ಯ ಪ್ರಜೆಗಳ ಸಂಬಂಧ, 2ನೇದು ರಾಜ್ಯ ಪ್ರಜೆಗಳ ಕಾನೂನಿಗೆ ಸಂಬಂಧ, 3ನೇದು ದೇವರಿಗೆ ರಾಜ್ಯ ಪ್ರಜೆಗಳ ಸಂಬಂಧ, 4ನೇದು ರಾಜನ ಮಕ್ಕಳ ಪರಸ್ಪರ ಸಂಬಂಧ. ಮುಂದುವರಿದು ಅಧ್ಯಾಯಗಳ ಸಾರಾಂಶದಲ್ಲಿ 8ನೇದು ರಾಜನ 6 ಅದ್ಭುತಗಳು ಪರ್ವತ ಪ್ರಸಂಗದ ನೀತಿ ಶಾಸ್ತ್ರವನ್ನು ಜಾರಿಗೊಳಿಸಲು ಆತನ ಕ್ರಿಯಾಶೀಲತೆಯನ್ನು ಪ್ರದರ್ಶಿಸುತ್ತವೆ. 9ನೇದು ಇನ್ನೂ 6 ಅದ್ಭುತಗಳನ್ನು ಮಾಡುತ್ತಾನೆ. ಮತ್ತಾಯನಿಗೆ ಕರೆಗಳು, ಫರಿಸಾಯರೊಂದಿಗೆ ಹೋರಾಡುತ್ತಾನೆ. 10ನೇದು ಯೇಸು ಇಸ್ರಾಯೇಲ್ ರಾಷ್ಟ್ರಕ್ಕೆ ರಾಜ್ಯದ ಸುವಾರ್ತೆಯನ್ನು ಸಾರಲು 12 ಜನರನ್ನು ನೇಮಿಸುತ್ತಾನೆ. 11ನೇದು ಯೋಹಾನನ ಶಿಷ್ಯರಿಂದ ಪ್ರಶ್ನಿಸಲ್ಪಟ್ಟಿದ್ದು, ಪಶ್ಚಾತ್ತಾಪ ಪಡೆದ ನಗರಗಳನ್ನು ತಿರಸ್ಕರಿಸಿದ್ದು, ವ್ಯಕ್ತಿಗಳಿಗೆ ಹೊಸ ಆಹ್ವಾನವನ್ನು ನೀಡುವುದು. 12ನೇದು ಧಾರ್ಮಿಕ ಆಡಳಿತಗಾರರೊಂದಿಗೆ ಯೇಸುವಿನ ಸಂಘರ್ಷ ಮತ್ತು ಅಂತಿಮ ವಿರಾಮ. 13ನೇದು ಪರಲೋಕ ರಾಜ್ಯದ ನಿಗೂಢ ದೃಷ್ಟಾಂತಗಳು. 14ನೇದು ಶಿರಚ್ಛೇದನಗೊಂಡ ಯೋಹಾನ. ಯೇಸು 5,000 ಜನರಿಗೆ ಆಹಾರ ನೀಡಿದ್ದು, ಶಿಷ್ಯರನ್ನು ದೋಣಿಯಲ್ಲಿ ಕಳುಹಿಸಿದ್ದು, ಬಿರುಗಾಳಿಯ ಸಮಯದಲ್ಲಿ ಸಮುದ್ರ ನೀರಿನ ಮೇಲೆ ಅವರ ಬಳಿಗೆ ನಡೆಯುವುದು. 15ನೇದು ಯೇಸು ಶಾಸ್ತ್ರಿಗಳು ಮತ್ತು ಫರಿಸಾಯರನ್ನು ಖಂಡಿಸುತ್ತಾನೆ. ಸುರೋಪೊಯ್ನಿಕೆರವಳ ಮಗಳನ್ನು ಮತ್ತು ಬಹು ಮಂದಿಯನ್ನು ಗುಣಪಡಿಸುತ್ತಾನೆ. 4,000 ಜನರಿಗೆ ಆಹಾರ ನೀಡುತ್ತಾನೆ. 16ನೇದು ಫರಿಸಾಯರು ಮತ್ತು ಸದ್ದುಕಾಯರೊಂದಿಗೆ ಘರ್ಷಣೆ, ಶಿಷ್ಯರಿಂದ ತಪ್ಪೊಪ್ಪಿಗೆ, ಪೇತ್ರ ವಕ್ತಾರ. ಯೇಸು ಮೊದಲು ಅವರನ್ನು ದೇವಾಲಯದೊಂದಿಗೆ ಎದುರಿಸುತ್ತಾನೆ, ಆತನ ಮರಣ ಮತ್ತು ಪುನರುತ್ಥಾನ. 17ನೇದು ರೂಪಾಂತರ, ದೆವ್ವ ಹಿಡಿದ ಹುಡುಗ, ಪವಾಡದಿಂದ ಒದಗಿಸಲಾದ ತೆರಿಗೆ ಹಣ. 18ನೇದು ಪುಟ್ಟ ಮಗು, ಕಳೆದು ಹೋದ ಕುರಿ, ಬರಲಿರುವ ದೇವಾಲಯದಲ್ಲಿ ನಡವಳಿಕೆ, ಕ್ಷಮೆಯ ಕುರಿತಾದ ದೃಷ್ಟಾಂತ. 19ನೇದು ಮದುವೆ ಮತ್ತು ವಿಚ್ಛೇದನಕ್ಕಾಗಿ ದೇವರ ಮಾನದಂಡ. ಚಿಕ್ಕ ಮಕ್ಕಳು ಆಶೀರ್ವದಿಸಲ್ಪಡುತ್ತಾರೆ. ಶ್ರೀಮಂತ ಯುವ ಆಡಳಿತಗಾರ, ಬರಲಿರುವ ರಾಜ್ಯದಲ್ಲಿ ಅಪೋಸ್ತಲರ ಸ್ಥಾನ. 20ನೇದು ದ್ರಾಕ್ಷಿ ತೋಟದಲ್ಲಿ ಕಾರ್ಮಿಕರ ದೃಷ್ಟಾಂತ.
ಯೇಸು ತನ್ನ ಮರಣವನ್ನು ಸಮೀಪಿಸುತ್ತಿರುವ ಬಗ್ಗೆ ತಿಳಿಸಿದ್ದು 4ನೇ ಮತ್ತು 5ನೇ ಘೋಷಣೆ ಮಾಡುತ್ತಾನೆ. ತಾಯಿ ಯಾಕೋಬ ಮತ್ತು ಯೋಹಾನರಿಗೆ ಗೌರವಾನ್ವಿತ ಸ್ಥಳಗಳನ್ನು ಬೇಡುತ್ತಾಳೆ. ಯೇಸು ಇಬ್ಬರೂ ಪುರುಷರಿಗೆ ದೃಷ್ಟಿಯನ್ನು ಪುನರ್ಸ್ಥಾಪಿಸುತ್ತಾನೆ. 21ನೆಯದು, ರಾಜನು ಸಾರ್ವಜನಿಕವಾಗಿ ಮತ್ತು ಅಂತಿಮವಾಗಿ ಲೋಕಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳುತ್ತಾನೆ. ದೇವಾಲಯವನ್ನು ಶುದ್ಧೀಕರಿಸುತ್ತಾನೆ. ಇಬ್ಬರು ಪುತ್ರರು ಮತ್ತು ಮನೆಯ ಯಜಮಾನನ ದೃಷ್ಟಾಂತಗಳೊಂದಿಗೆ ಧಾರ್ಮಿಕ ಅಧಿಕಾರಿಗಳನ್ನು ಖಂಡಿಸುತ್ತದೆ. 22ನೆಯದು, ರಾಜನ ಮಗನ ವಿವಾಹ ಹಬ್ಬದ ದೃಷ್ಟಾಂತ. ಯೇಸು ಹೆರೋದಿಯರು, ಸದ್ದುಕಾಯರು, ಪರಿಸಾಯರನ್ನು ಉತ್ತರಿಸುತ್ತಾನೆ ಮತ್ತು ಮೌನಗೊಳಿಸುತ್ತಾನೆ. 23ನೆಯದು, ಯೇಸು ಶಾಸ್ತ್ರಿಗಳು ಮತ್ತು ಪರಿಸಾಯರ ವಿರುದ್ಧ ಎಚ್ಚರಿಸುತ್ತಾನೆ ಮತ್ತು ಅವರಿಗೆ ದುರ್ಗತಿಯನ್ನು ಘೋಷಿಸುತ್ತಾನೆ. ಯೆರೂಸಲೇಮಿನ ಬಗ್ಗೆ ಅಳುತ್ತಾನೆ. 24 ಮತ್ತು 25, ಎಣ್ಣೆಯ ಮರಗಳ ಗುಡ್ಡದ ಮೇಲಿನ ಪ್ರವಚನ, ಯುಗಾಂತ್ಯದ ಸೂಚನೆ ಮತ್ತು ತನ್ನ ಬರುವಿಕೆಯ ಸೂಚನೆ ಕುರಿತಾಗಿ ಪ್ರಶ್ನೆಗಳಿಗೆ ಯೇಸು ಉತ್ತರಿಸುತ್ತಾನೆ. 10 ಕನ್ಯೆಯರ ದೃಷ್ಟಾಂತ, 8 ತಲಾಂತುಗಳ ದೃಷ್ಟಾಂತ, ಕುರಿ ಮತ್ತು ಮೇಕೆ ಜನಾಂಗಗಳ ನ್ಯಾಯ ತೀರ್ಪು. 26ನೆಯದು, ಯೇಸುವಿನ ವಿರುದ್ಧ ಸಂಚು ರೂಪಿಸಲಾಗಿದೆ. ಬೆತಾನ್ಯದ ಮರಿಯಳಿಂದ ಅಭಿಷೇಕಿಸಲ್ಪಟ್ಟದ್ದು, ಯೂದನಿಂದ ಮಾರಲ್ಪಟ್ಟದ್ದು, ಕೊನೆಯ ಪಸ್ಕ ಮತ್ತು ಮೊದಲ ಕರ್ತನ ಭೋಜನ. ಗೆತ್ಸೇಮನೆಯಲ್ಲಿ ಸಂಕಟ, ಧಾರ್ಮಿಕ ಅಧಿಕಾರಿಗಳಿಂದ ಬಂಧಿಸಲ್ಪಟ್ಟಿದ್ದು ಮತ್ತು ವಿಚಾರಣೆಗೊಳಗಾದದ್ದು, ಪೇತ್ರನಿಂದ ನಿರಾಕರಿಸಲ್ಪಟ್ಟದ್ದು. 27ನೇದಾಗಿ, ರಾಜನ ವಿಚಾರಣೆ, ಸಾವು ಮತ್ತು ಸಮಾಧಿ. 28ನೆಯದು, ರಾಜನ ಪುನರುತ್ಥಾನ, ಆತನ ಮಹಾ ನಿಯೋಜನೆ. ಪ್ರಿಯರೇ, ದೇವರ ಕೃಪೆಯಿಂದ ಮತ್ತಾಯನು ಬರೆದ ಸುವಾರ್ತೆಯ ಪೀಠಿಕೆ ಭಾಗದ ಧ್ಯಾನದಲ್ಲಿ ಅನೇಕ ಅಮೂಲ್ಯ ಸತ್ಯಗಳನ್ನು ನಾವು ಕಲಿತುಕೊಂಡೆವು. ಮುಂದಿನ ಧ್ಯಾನದಲ್ಲಿ ಕೂಡ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ತಿಳಿದುಕೊಳ್ಳಲಿದ್ದೇವೆ. ಆದುದರಿಂದ ತಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಅಧ್ಯಯನಕ್ಕೆ ಸಿದ್ಧರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮತ್ತಾಯನು ಬರೆದ ಸುವಾರ್ತೆಯ ಸವಿಸ್ತಾರವಾದ ಪೀಠಿಕೆಯನ್ನು ಧ್ಯಾನ ಮಾಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದ್ಭುತವಾದ ಸತ್ಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಅದಕ್ಕೆ ವಿಧೇಯರಾಗಿ ನಮ್ಮ ಜೀವಿತದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು. ಅವರು ಇರುವಂಥ ಸ್ಥಳದಲ್ಲಿ ಅವರು ನಿನ್ನ ಬಳಿಗೆ ಬಂದು ಬೇಡುವಾಗ ಅವರ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟು ತೃಪ್ತಿಯ ಜೀವಿತದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಚಿಕ್ಕ ಕೊಂಬು ಎಂದರೆ ಯಾರು? ಚಿಕ್ಕ ಕೊಂಬು ಎಂದರೆ ಯಾರು? ಉತ್ತರ: ಎಫಿಫೇನ ಅಂತಿಯೋಕಸನು, ಮಹಾ ಅಲೆಕ್ಸಾಂಡರ್, ಹೆರೋದ ರಾಜ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 761373772ಗೆ ಕಳುಹಿಸಿ. ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಪೀಠಿಕೆಯ ಅಧ್ಯಯನದಲ್ಲಿ 400 ವರ್ಷಗಳ ದೇವರ ಮೌನ, 4 ಸುವಾರ್ತೆಗಳ ಸಮಗ್ರವಾದ ವಿವರಣೆಗಳು, ಉದ್ದೇಶಗಳು, ರಾಜನ ವ್ಯಕ್ತಿತ್ವ, ಶ್ರಮೆ, ಶಕ್ತಿ ಮುಂತಾದ ಅನೇಕ ಸಂಗತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ದೇವರ ಪ್ರೀತಿ, ಕರುಣೆ, ಆತನ ಮನಸ್ಸುಗಳನ್ನು ಅರಿತುಕೊಂಡು ಯಾವಾಗಲೂ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಆತ್ಮದಲ್ಲಿ ಬಲ ಹೊಂದೋಣ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನೀವು ಕರೆ ಮಾಡದೇ ಇರುವುದಾದರೆ ಈಗ ನಿಮ್ಮ ಸಮಯ. ಈಗಲೇ ಕರೆ ಮಾಡಿರಿ. ಸೇವೆಯಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.